ಹೇಳಿ ನಮ್ಮ ನಿರ್ದೇಶಕರು ಮೊದಲನೇ ಸಿನಿಮಾ ಮಾಡ್ತಿರೋದು ಆಲೇಶ್ ಅವರು. ಪರಾಕ್ ಅನ್ನೋ ಸಿನಿಮಾದಲ್ಲಿ ಏನಿದೆ ಅಂತ ಏನೇ ಹೇಳಬೇಕಾದ್ರೂ ಸದ್ಯಕ್ಕೆ ಏನು ರಿವೀಲ್ ಮಾಡೋಕ್ಕಾಗಲ್ಲ ಪರಾಕಿಂದ. ಮತ್ತೆ ಸಮ್ಟೈಮ್ಸ್ ಡಿಸೈನ್ಸ್ ಮಾಡಬೇಕಾದ್ರೆ ಡೈರೆಕ್ಟ್ ಪರ್ಸೆಪ್ಷನ್ ಇರುತ್ತೆ, ಕಥೆಯಲ್ಲಿ ನಾನೇನಾದ್ರು ಹೇಳಬೇಕು ಇಂಥದ್ದನ್ನ ತಿಳಿಸ್ಬೇಕು ಅಂತ. ಅದು ಫಸ್ಟ್ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನ ಪರ್ದ ಮೇಲೆ ನೋಡಿದಾಗ ನಾವು ಹೇಗೆ ಕಲ್ಪನೆ ಮಾಡ್ಕೋತೀವಿ ಅನ್ನೋದು ನಮಗೂ ಬಿಟ್ಟಿರುತ್ತೆ. ಸೊ ಸದ್ಯಕ್ಕೆ ಇನ್ನೇನೇ ಹೇಳಿದ್ರು ಪರಾಕ್ ಈಗಲೇ ನಿಮಗೆ ಸ್ಟೋರಿ ಬಿಟ್ಕೊಟ್ಬಿಡೋದಾಗುತ್ತೆ. ನನಗೆ ಸ್ವಲ್ಪ ನೀವು ಸಹಾಯ ಮಾಡಿದ್ರೆ ಕಥೆನ ಇನ್ನೊಂದು ಪ್ರೆಸ್ ಮೀಟಲ್ಲಿ ಮಾತಾಡ್ತೀನಿ. ಬಗೀರ ನಂತರ ಒಳ್ಳೊಳ್ಳೆ ಕಥೆಗಳನ್ನೇ ಮಾಡ್ಬೇಕಂತಾನೆ ರೆಡಿ ಆಗ್ತದೆ. ವಿಕ್ರಮ್ ಆದ್ಮೇಲೂ ನೀವು ನೋಡಿರೋ ಹಾಗೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳೇ. ಇನ್ಫ್ಯಾಕ್ಟ್ ಬಗೀರ ಆದ್ಮೇಲೆ ತುಂಬ ಟೆನ್ಷನ್ ಇತ್ತು, ಯಾವ ಥರ ಕಥೆಗಳು ಬರಬೇಕು, ಯಾವ ಥರ ಸಿನಿಮಾ ಮಾಡಬೇಕು. ಸುಮಾರು ಆಲ್ಮೋಸ್ಟ್ ಒಂದು 200 ಕಥೆಗಳಿಗೆ ಮೇಲೆ ಕೇಳಿದ್ದೆ. ಬಟ್ ಪರಾಕ್ ಆಲ್ರೆಡಿ ಟ್ರಾವೆಲ್ ಮಾಡ್ತಾ ಇದ್ವಿ ತುಂಬ 1-2 ವರ್ಷ. ಸೊ ಪರಾಕ್ ಈಗ ಟೇಕ್ ಆಫ್ ಆಗುತ್ತೆ. ಈ ಮಂತಿಂದ ಪರಾಕ್ ಟೇಕ್ ಆಫ್ ಆಗುತ್ತೆ. ನೆಕ್ಸ್ಟ್ ಈಗ ನಂದು ಇನ್ನೊಂದು ಪಿಕ್ಚರ್ ಬರುತ್ತೆ. ಸೊ ಆ ಪಿಕ್ಚರ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ರೈಟ್ ನಾವು ಪರಾಕ್ ಸ್ಕ್ರಿಪ್ಟ್ ಬಗ್ಗೆ ಹೇಳಬೇಕು ಅಂದರೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ಮಾಡುವಂಥ ಒಂದು ಸಿನಿಮಾ. ಅಮ್ಮ ಇದು ಹಿಸ್ಟಾರಿಕಲ್ ಸಿನಿಮಾ ಅಲ್ಲ, ಇದು ಪರಾಕ್ ಅಂತ ಮೊನ್ನೆ ಬಂದಿದ್ದು ಅನೌನ್ಸ್ಮೆಂಟ್ ಬೇರೆ. ದಿಸ್ ಇಸ್ ಪರಾಕ್ ಬಂದ್ಬಿಟ್ಟು ನಮಗೆ ಒಂದು ವಿಂಟೇಜ್ ಸ್ಟೈಲಲ್ಲಿ ಬರುವಂಥ ಒಂದು ಸಿನಿಮಾ, ಒಂದು ವಿಂಟೇಜ್ ಸ್ಟೈಲ್. ಹೌದು, ಇರ್ಬೋದು ಮೇಡಮ್, ನೋಡೋಣ. ಮತ್ತೆ ನಾವು ಸಿನಿಮಾ ಮಾಡ್ಕೊಂಡ್ಬಿಟ್ಟಿವಿ, ಯಾವ ವರ್ಷದಲ್ಲಿ ನಡೆಯುತ್ತೆ ಅನ್ನೋ ಕ್ಲೂನ ನೆಕ್ಸ್ಟ್ ಪ್ರೆಸ್ ವಿಚಾರಗಳಲ್ಲಿ ಹೇಳ್ತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ತಾವೆಲ್ಲ ಬಂದು ಇಷ್ಟು ಜನ ಸೇರಿ ನಮಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ, ಸಪೋರ್ಟಿಗೆ ನಿಂತ್ಕೊಂಡಿದ್ದೀರಾ. ಈ ಜನರೆಲ್ಲ ನೋಡಿ ನಮ್ಮ ಮೀಡಿಯಾದವರು, ನಮ್ಮ ಸ್ನೇಹಿತರು ಎಲ್ಲರೂ ಬಂದಿರೋದು ಬಹಳ ಖುಷಿಯಾಗಿದೆ. ಜೊತೆಗೆ ಗೆಸ್ಟ್ ಎಲ್ಲ ಬಂದಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಈ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಹಳ ಮುಖ್ಯ, ನಿಮ್ಮ ಪ್ರೀತಿ ಬಹಳ ಮುಖ್ಯ. ಅದು ಸದಾ ನಮ್ಮ ಮೇಲಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕರ್ತವ್ಯ ನಾವೆಂದು ಯಾವಾಗಲೂ ಮಾಡೋ ಹಾಗೆ ಇದನ್ನೂ ಅಷ್ಟೇ ಅಚ್ಚುಕಟ್ಟಾಗಿ, ಅಷ್ಟೇ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡ್ತೀವಿ. ಬಂದ ಸಿನಿಮಾ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್.